Good morning, student. Today we are going to study about the shutdown point. So before that, we have studied about the supply curve of long run and short run. So today we are going to see what is shutdown point. Along with that, we are going to study about the normal profit and break even point. So when it comes to shutdown point, normal profit and break even point, it will sound same, but there is a slight difference are there in all the concept. ಸೊ ನಿಮ್ಗೆ ಕೇಳುವಾಗ ಸೇಮ್ ಅಂತ ಅನಿಸ್ಬೋದು ಯಾವುದೆಲ್ಲ ಶಟ್ ಡೌನ್ ಪಾಯಿಂಟ್, ಬ್ರೇಕ್ ಇವನ್ ಪಾಯಿಂಟ್, ನಾರ್ಮಲ್ ಪ್ರಾಫಿಟ್ ಇದೆಲ್ಲ ಸೇಮ್ ಕೇಳಿಸ್ಬೋದು, ಆದ್ರೆ ಎಲ್ಲದರಲ್ಲೂ ಡಿಫ್ರೆನ್ಸ್ ಇದೆ. ಸೊ ಯಾವಾಗ ಶಟ್ ಡೌನ್ ಪಾಯಿಂಟ್, ನಾರ್ಮಲ್ ಪ್ರಾಫಿಟ್, ಬ್ರೇಕ್ ಇವನ್ ಪಾಯಿಂಟ್ ಬರುತ್ತೆ, ಇದು ಎರಡು ಕಾನ್ಸೆಪ್ಟ್ ನ ನಡುವಿನ ರಿಲೇಶನ್ಶಿಪ್ ಹೇಳುತ್ತೆ. ಸೊ ಎರಡು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಒನ್ ಇಸ್ ಪ್ರೈಸ್, ಒನ್ ಮೋರ್ ಕಾನ್ಸೆಪ್ಟ್ ಇಸ್ ದ ಪ್ರಾಫಿಟ್. ಸೊ ಪ್ರೈಸ್ ಮತ್ತೆ ಪ್ರಾಫಿಟ್ ಮತ್ತೆ ಔಟ್ಪುಟ್ ನಡುವೆ ಏನು ರಿಲೇಶನ್ಶಿಪ್ ಇದೆ ಅದನ್ನು ರೆಪ್ರೆಸೆಂಟ್ ಮಾಡೋದು ಕಾನ್ಸೆಪ್ಟ್ಗಳು. ಸೊ ನಿಮ್ಗೆ ಒಂದು ಪಿಕ್ಚರ್ ಕಾಣ್ತಾ ಇರ್ಬೋದು. ಸೊ ಆ ಪಿಕ್ಚರ್ ಅಲ್ಲಿ ಏನ್ ಮಾಡಿದ್ದಾರೆ, ಕ್ಲೋಸ್ಡ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಇರ್ಬೋದು, ಯಾವ್ದಾದ್ರು ಒಂದು ಫರ್ಮ್ ಇರ್ಬೋದು, ಅಥವಾ ಪ್ರೊಡಕ್ಷನ್ ಹೌಸ್ ಇರ್ಬೋದು. ಸೊ ಅದನ್ನ ನಾವು ಯಾವಾಗ ಕ್ಲೋಸ್ ಮಾಡ್ತೇವೆ, ಆ ಕ್ಲೋಸ್ ಮಾಡಲಿಕ್ಕೆ ಏನು ಸಿಚುವೇಶನ್ ಬರುತ್ತೆ ಅದನ್ನ ನಾವು ಇಕನಾಮಿಕ್ ಟರ್ಮ್ ಅಲ್ಲಿ ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. So shutdown point is nothing but when the situation occurs in one business where you are going to close the business for some particular time or permanently. So ಈ shutdown point permanent ಆಗಿರ್ಬೋದು ಅಥವಾ ಟೆಂಪರರಿ, ಸ್ವಲ್ಪ ಟೈಮಿಗೆ ಲಿಮಿಟೆಡ್ ಮಾತ್ರ ಆಗಿರ್ಬೋದು. ಸೊ ಆ ಸಿಚುವೇಶನ್ ಏನಿರುತ್ತೆ ಅದನ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಶಟ್ ಡೌನ್ ಪಾಯಿಂಟ್ ನಾವು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಸಿಂಪಲ್ ಟರ್ಮ್ ಅಲ್ಲಿ ಯೂಸ್ ಮಾಡೋದಾದ್ರೆ ನಾವದ ಒಂದು ಇಂಡಸ್ಟ್ರಿಯನ್ನು ಅಥವಾ ಒಂದು ಫರ್ಮ್ ಅನ್ನು, ಒಂದು ಇಂಡಸ್ಟ್ರಿಯನ್ನು ಕ್ಲೋಸ್ ಮಾಡೋದಂತ ಹೇಳ್ಬೋದು. ಆ ಕ್ಲೋಸ್ ಮಾಡೋದಕ್ಕೆ ನಾವು ಇಕನಾಮಿಕ್ ಟರ್ಮ್ ಅಲ್ಲಿ ಬರುವಾಗ ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಏನು ಈ ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದ್ರೆ, ಸೊ ನಿಮ್ಗೆ ಈಗ ಮೀನಿಂಗ್ ಅಲ್ಲಿ ಅರ್ಥ ಆಯ್ತು. ಸೊ ಈ ಪಿಕ್ಚರ್ಸ್ ಅನ್ನು ನೋಡಿ ನಿಮ್ಗೆ ಜಸ್ಟ್ ಒಂದು ಐಡಿಯಾ ಸಿಕ್ಕಿರ್ಬೋದು ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದ್ರೆ ಏನಿರ್ಬೋದು ಅಂತ ಹೇಳಿ. ಓಕೆ, a shutdown point is the level of operation at which a company experiences no benefit for continuing the operations and therefore decide to shut down temporarily or in some cases permanently. So here the important one is no benefit. ಸೊ ಯಾವಾಗ ಒಂದು ಇಂಡಸ್ಟ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಥವಾ ಅದಕ್ಕೆ ಅನ್ನಿಸ್ತದೆ ಈ ಬಿಸ್ನೆಸ್ ಅನ್ನು ನಾನು ರನ್ ಮಾಡೋದ್ರಿಂದಾಗಿ ನಂಗೆ ಯಾವುದೇ ಪ್ರಾಫಿಟ್ ಬರುವುದಿಲ್ಲ, ಯಾವುದೇ ಬೆನಿಫಿಟ್ ಸಿಗುವುದಿಲ್ಲ. ಸೊ ಆ ಸಿಚುವೇಶನ್ ಅನ್ನು ನಾವು ಏನ್ ಮಾಡ್ತೇವೆ, ಆ ಸಿಚುವೇಶನ್ ಇಟ್ಕೊಂಡು ನಾವು ಡಿಸೈಡ್ ಮಾಡ್ತೇವೆ. ಏನು ಡಿಸೈಡ್ ಮಾಡ್ತೇವೆ, ಒಂದು ಕಂಪನಿ, ಒಂದು ಪ್ರೊಡಕ್ಷನ್ ಅನ್ನು ಶಟ್ ಡೌನ್ ಮಾಡುದು. ಯಾವಾಗ ಶಟ್ ಡೌನ್ ಮಾಡುದು, ಯಾವಾಗ ನಮ್ಗೆ ನೋ ಪ್ರಾಫಿಟ್, ಯಾವುದೇ ಬೆನಿಫಿಟ್ ಸಿಗ್ತಾ ಇಲ್ಲ, ನೋ ಬೆನಿಫಿಟ್ ಅಂತ ಹೇಳಿ ಅನಿಸ್ತದೆ, ಆ ಸಿಚುವೇಶನ್ಗೆ ನಾವು ಡಿಸೈಡ್ ಮಾಡುದು ಏನಂತ ಹೇಳಿ, ಟು ಶಟ್ ಡೌನ್ ಒನ್ ಇಂಡಸ್ಟ್ರಿ. ಸೊ ಶಟ್ ಡೌನ್ ಇಟ್ ಮೇ ಬಿ ಫಾರ್ ಟೆಂಪರರಿಲಿ ಅಂತ ಹೇಳಿದ್ರೆ ಸ್ವಲ್ಪ ಸಮಯಕ್ಕಿರ್ಬೋದು, ಅಥವಾ ಇನ್ ಕೇಸ್ ಸಮ್ ಟೈಮ್ ಇಟ್ ಗೋಸ್ ಫಾರ್ ಪರ್ಮನೆಂಟ್. ಕೆಲವೊಮ್ಮೆ ಟೆಂಪರರಿ ಆಗಿ ನಾವು ಒಂದು ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡ್ಬೋದು ಅಥವಾ ಪರ್ಮನೆಂಟ್ ಆಗಿ ಅದನ್ನು ಕ್ಲೋಸ್ ಡೌನ್ ಮಾಡ್ಬೋದು. ಸೊ ಶಟ್ ಡೌನ್ ಪಾಯಿಂಟ್ಗೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ನಿಮ್ದೊಂದು ಕೋಲ್ಡ್ ಡ್ರಿಂಕ್ ಪ್ರೊಡಕ್ಷನ್ ಅಥವಾ ಜ್ಯೂಸ್ ಶಾಪ್ ಇದೆ. ಸೊ ಹೆವಿ ರೈನ್ ಆಗ್ತಾ ಇದೆ. ಸೊ ಆ ಟೈಮ್ ಅಲ್ಲಿ ಯಾರಾದ್ರೂ ಜ್ಯೂಸ್ ಹೆಚ್ಚು ಕನ್ಸ್ಯೂಮ್ ಮಾಡ್ತಾರೆ, ಯಾರಾದ್ರೂ ಜ್ಯೂಸ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗ್ತಾರಾ? ಇಲ್ಲ. ಸೊ ಆ ಟೈಮಿಗೆ ನೀವು ಏನು ಪ್ರಿಡಿಕ್ಟ್ ಮಾಡ್ತೀರಿ, ನಮ್ಗೆ ಲಾಸ್ ಆಗ್ಬೋದು ಅಂತ ಹೇಳಿ ಪ್ರಿಡಿಕ್ಟ್ ಮಾಡ್ತೀರಿ. ಸೊ ಆ ಪ್ರಿಡಿಕ್ಷನ್ ನ ಮೇಲೆ ನೀವು ಏನ್ ಮಾಡ್ತೀರಿ, ಆ ಶಾಪ್ ಅನ್ನು ಕ್ಲೋಸ್ ಮಾಡ್ತೀರಿ. ಆ ಶಾಪ್ ಅನ್ನು ನೀವು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡುದಿಲ್ಲ, ಮಳೆ ನಿಲ್ಲುವ ತನಕ. ಸೊ ಮಳೆಗಾಲ ಕಡಿಮೆ ಆಗುವ ತನಕ ನೀವು ಆ ಶಾಪ್ ಅನ್ನು ಕ್ಲೋಸ್ ಇಡ್ತೀರಿ. ಒಮ್ಮೆ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತು, ಆಗ ನೀವು ಏನ್ ಮಾಡ್ತೀರಿ, ಆ ಶಾಪ್ ಅನ್ನು ಇನ್ನೊಮ್ಮೆ ರೀಓಪನ್ ಮಾಡ್ತೀರಿ. So that is called for permanent. You are going to close down this shop. Permanent ಅಂತ ಹೇಳಿದ್ರೆ
ನಿಮ್ಗೆ ಗೊತ್ತಾಯ್ತು, ನಿಮ್ಗೆ ಯಾವತ್ತೂ ಅದರಲ್ಲಿ ಪ್ರಾಫಿಟೇ ಆಗುದಿಲ್ಲ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಲಾಸ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಿದ್ರೆ ನೀವೇನ್ ಮಾಡ್ತೀರಿ, ಆ ಶಾಪ್ ಅನ್ನು ಪರ್ಮನೆಂಟ್ ಆಗಿ ಕ್ಲೋಸ್ ಡೌನ್ ಮಾಡ್ತೀರಿ. ಪರ್ಮನೆಂಟ್ ಅಂತ ಹೇಳಿದ್ರೆ ಇನ್ನೊಮ್ಮೆ ಆ ಶಾಪ್ ಅನ್ನು ಓಪನ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಸೊ ಪರ್ಮನೆಂಟ್ ಆಗಿ ಕ್ಲೋಸ್ ಆದ ಯಾವ್ದಾದ್ರು ಇಂಡಸ್ಟ್ರಿ ಗೊತ್ತಿದೆ ನಿಮ್ಗೆ? ಸೊ ಆಟೋಮೊಬೈಲ್ ಹೇಳುವುದಾದ್ರೆ ಐಡಿಯಾ ಸಿಮ್ ಕಾರ್ಡ್ ಈಗ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ಎಲ್ಲಾದ್ರೂ? ಸೊ ಪರ್ಮನೆಂಟ್ ಏನ್ ಮಾಡಿದ್ದಾರೆ, ಅದನ್ನು ಮರ್ಜ್ ಮಾಡಿ ಕ್ಲೋಸ್ ಡೌನ್ ಮಾಡಿದ್ದಾರೆ. ಸೊ ಕೆಲವೊಮ್ಮೆ ಏನ್ ಮಾಡ್ತಾರೆ, ಯಾವಾಗ ನಿಮ್ಗೆ ನೋ ಬೆನಿಫಿಟ್ ನೋ ಪ್ರಾಫಿಟ್ ಅಂತ ಅನಿಸ್ತದೆ, ಒಂದೇ ನೀವು ಟೆಂಪರರಿ ಆಗಿ ಕ್ಲೋಸ್ ಮಾಡ್ತೀರಿ ಅಥವಾ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ತೀರಿ. ದಟ್ ಈಸ್ ಅಬೌಟ್ ಶಟ್ ಡೌನ್ ಪಾಯಿಂಟ್. So it results from the combination of output and price where the company earns just enough revenue to cover its variable cost. So ಯಾವ ಸಿಚುವೇಶನ್ ಗೆ ಶಟ್ ಡೌನ್ ಪಾಯಿಂಟ್ ಬರುತ್ತೆ? ಸೊ ಇದು ಎರಡರ ಕಾನ್ಸೆಪ್ಟ್ ನಡುವೆ ರಿಲೇಶನ್ಶಿಪ್ ಯಾವುದು? ಔಟ್ಪುಟ್ ಪ್ಲಸ್ ಪ್ರೈಸ್ ಮತ್ತೆ ಔಟ್ಪುಟ್ ನಡುವಿನ ರಿಲೇಶನ್ಶಿಪ್. ಯಾವಾಗ ನಿಮ್ದು ಪ್ರೈಸ್ ಕಡಿಮೆ ಆಗುತ್ತೆ, ಔಟ್ಪುಟ್ ಸೋಲ್ಡ್ ಔಟ್ ಆಗೋದು ಕಡಿಮೆ ಆಗುತ್ತೆ, ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಕಾಸ್ಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಆ ಸಿಚುವೇಶನ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ಹೆಚ್ಚಿರುತ್ತಾ ಕಡಿಮೆ ಇರುತ್ತೆ? ನಿಮ್ಮ ಖರ್ಚು ಹೆಚ್ಚಾಗುವಾಗ, ಕಾಸ್ಟ್ ಇನ್ಕ್ರೀಸ್ ಆಗುವಾಗ ನಿಮ್ಗೆ ಆಗ ಪ್ರಾಫಿಟ್ ಹೆಚ್ಚಿರುತ್ತಾ ಕಡಿಮೆ ಇರುತ್ತೆ? ವೆದರ್ ಪ್ರಾಫಿಟ್ ಇಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್? ಪ್ರಾಫಿಟ್ ಈಸ್ ಲೆಸ್. ವೆರಿ ಗುಡ್. ನಿಮ್ಗೆ ಪ್ರಾಫಿಟ್ ಕಡಿಮೆ ಇರುತ್ತೆ, ಲೆಸ್ ಇರುತ್ತೆ, ಪ್ರಾಫಿಟ್ ಲೋ ಇರುತ್ತೆ. ಸೊ ನೀವು ಇಮ್ಯಾಜಿನ್ ಮಾಡಿ, ನಿಮ್ದೊಂದು ಇಂಡಸ್ಟ್ರಿ ಇದೆ, ನಿಮ್ಗೆ ಲೋ ಪ್ರಾಫಿಟ್ ಬರ್ತಾ ಇದೆ. ಸೊ ಆ ಲೋ ಪ್ರಾಫಿಟ್ ಎಲ್ಲಿ ತನಕ ರೀಚ್ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಈಕ್ವಲ್ ಆಗುತ್ತೆ. ನೀವು ಆ ಇಂಡಸ್ಟ್ರಿಯಿಂದ ಔಟ್ಪುಟ್ ಪ್ರೊಡ್ಯೂಸ್ ಮಾಡುದು 10 ರೂಪೀಸಿಗೆ ಈಕ್ವಲ್ ಆದ್ರೆ ನಿಮ್ಗೆ ಬರುವ ರೆವೆನ್ಯೂ ಕೂಡ 10 ರೂಪೀಸ್ ಆಗುತ್ತೆ. ಸೊ ಈಗ ನೀವು ಲಾಸ್ ಅನ್ನು ಅರ್ನ್ ಮಾಡ್ತಾ ಇಲ್ಲ. ಏನನ್ನು ಅರ್ನ್ ಮಾಡ್ತಾ ಇದ್ದೀರಿ? ಈ ಸಿಚುವೇಶನ್ ಅಲ್ಲಿ ನೀವು ಲಾಸ್ ಅನ್ನು ಅರ್ನ್ ಮಾಡ್ತಾ ಇಲ್ಲ. ಏನನ್ನು ಅರ್ನ್ ಮಾಡ್ತಾ ಇದ್ದೀರಿ? ಅದಕ್ಕೊಂದು ಟರ್ಮ್ ಇದೆ, ಝೀರೋ ಪ್ರಾಫಿಟ್. ಝೀರೋ ಪ್ರಾಫಿಟ್ ಗೆ ಇನ್ನೊಂದು ವರ್ಡ್ ಅಲ್ಲಿ ನಾವು ಏನಂತ ಹೇಳಿ ಕರಿತೇವೆ? ನಾರ್ಮಲ್ ಪ್ರಾಫಿಟ್. ವೆರಿ ಗುಡ್. ಇನ್ನೊಂದು ಟರ್ಮ್ ಅಲ್ಲಿ ಅದನ್ನ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿ ಕರಿತೇವೆ. ಸೊ ನಾವು ಎಲ್ಲಿ ತನಕ ಪ್ರೊಡಕ್ಷನ್ ಅನ್ನು ಮಾಡಬಹುದು, ಎಲ್ಲಿ ತನಕ ನಾವು ನಾರ್ಮಲ್ ಪ್ರಾಫಿಟ್ ಗೆ ರೀಚ್ ಆಗ್ತೇವೆ, ಅಲ್ಲಿ ತನಕ ನಾವು ಪ್ರೊಡಕ್ಷನ್ ಅನ್ನು ಮಾಡಬಹುದು. ಒಂದ್ಸತಿ ನಾವು ನಾರ್ಮಲ್ ಪ್ರಾಫಿಟ್ ಅನ್ನು ಕ್ರಾಸ್ ಆದ್ವಿ, ಸೊ ಅದಾದ ನಂತರ ಇಟ್ ಮೀನ್ಸ್ ವಿ ಆರ್ ಅರ್ನಿಂಗ್ ಲಾಸ್. ನಾರ್ಮಲ್ ಪ್ರಾಫಿಟ್ ಅನ್ನು ನಾವು ಕ್ರಾಸ್ ಆದ ನಂತರ ಅದು ಡೈರೆಕ್ಟ್ ಆಗಿ ನಮಗೆ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಲಾಸ್ ಮೀನ್ಸ್ ಶಟ್ ಡೌನ್ ಪಾಯಿಂಟ್. ಸೊ ಈ ಶಟ್ ಡೌನ್ ಪಾಯಿಂಟ್ ಏನಿದೆ ನೆನಪಿಟ್ಕೊಳ್ಳಿ, ಈ ಶಟ್ ಡೌನ್ ಪಾಯಿಂಟ್ ನಾರ್ಮಲ್ ಪ್ರಾಫಿಟ್ ಬಗ್ಗೆ ಹೇಳ್ತಾ ಇಲ್ಲ. ಸೊ ನಾರ್ಮಲ್ ಪ್ರಾಫಿಟ್ ನಂತರ ಏನು ಸಿಚುವೇಶನ್ ಬರುತ್ತೆ, ಆ ಸಿಚುವೇಶನ್ ಅನ್ನು ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ವೆದರ್ ಇಟ್ ಇಸ್ ಕ್ಲಿಯರ್? ಸೊ ಶಟ್ ಡೌನ್ ಪಾಯಿಂಟ್, it is not explaining about the normal profit. Normal profit where you are earning zero profit, where your revenue going to equal to your cost of production. When you cross that level, when your revenue reduces and cost increases, that situation we will call it as a shutdown point. Example, if your revenue is 10 rupees, then your cost of production will be 12 rupees. This will be shutdown point. If it is your revenue is 10 rupees and your cost of production is 10 rupees, then what it is? ನಿಮ್ಮ ರೆವೆನ್ಯೂ ಕೂಡ 10 ಇದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ 10 ಇದ್ರೆ ಅದನ್ನ ನಾವು ಯಾವ ಸಿಚುವೇಶನ್ ಅಂತ ಹೇಳ್ತೇವೆ? Yes, it is normal profit. So I hope you are clear with the shutdown point and normal profit. So ಯಾರಿಗಾದ್ರೂ ಕನ್ಫ್ಯೂಷನ್ ಇದೆನಾ ನಾರ್ಮಲ್ ಪ್ರಾಫಿಟ್ ಮತ್ತೆ ಶಟ್ ಡೌನ್ ಪಾಯಿಂಟ್ ನ ನಡುವೆ? ಸೊ ಕ್ಲಿಯರ್ ಆಯ್ತು ಎಲ್ರಿಗೂ? Okay, so next we are going to move towards normal profit. Normal profit ಅಂತ ಹೇಳಿದ್ರೆ ಏನಂತ ಹೇಳಿ?
One second. Okay. So this is about shutdown point where they are explaining with the help of graph. So shutdown point ಅಂತ ಹೇಳಿದ್ರೆ ನಾವು ಏನಂತ ಹೇಳ್ತೇವೆ, ಎಲ್ಲಿ ನಾವು ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡ್ತೇವೆ. ಆದ್ರೆ ನಾವು ಇದನ್ನು ಹೇಗೆ ಗ್ರಾಫಿಕಲ್ ಆಗಿ ಪ್ರೂವ್ ಮಾಡುದು ಅಂತ ಹೇಳಿ. ಸೊ ನೀವೊಂದು ಗ್ರಾಫ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ಯಾವುದು ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ. A company will shut down in the short run if its average variable cost exceed the price at all output rates. ಸೊ ಯಾವಾಗ ನಾವು ಶಟ್ ಡೌನ್ ಮಾಡ್ತೇವೆ, ಯಾವಾಗ ನಮ್ದು ಎವರೇಜ್ ವೇರಿಯಬಲ್ ಕಾಸ್ಟ್ ಏನಿದೆ ಅದು ಯಾವ್ದನ್ನು ಎಕ್ಸೀಡ್ ಆಗಬೇಕು, when it exceed the prices. ಸೊ ನಿಮ್ದು ಗ್ರಾಫ್ ಇದ್ರೆ, so this we will use as the output, this we will use as a price, and imagine this is a price line. So ಇದು ಪ್ರೈಸ್ ಲೈನ್. ಸೊ ನಾವು ಯಾವಾಗ ಶಾರ್ಟ್ ಡೌನ್ ಮಾಡ್ತೇವೆ, ಎವರೇಜ್ ವೇರಿಯಬಲ್ ಕಾಸ್ಟ್. ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಯಾವ ಶೇಪ್ ಅಲ್ಲಿ ಇರುತ್ತೆ, ವೆರಿ ಗುಡ್, ಇಟ್ ಈಸ್ ಇನ್ ಯು ಶೇಪ್. ಸೊ ಯು ಶೇಪ್ ಅಲ್ಲಿ ಇರುವಾಗ ಇದು ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್. ಸೊ ಈ ಪಾಯಿಂಟ್ ಅನ್ನು ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳುವುದಿಲ್ಲ. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತಾ ಇದ್ದೇವೆ. ನಾರ್ಮಲ್ ಪ್ರಾಫಿಟ್ ಅಲ್ಲ, ಸೂಪರ್ ನಾರ್ಮಲ್ ಪ್ರಾಫಿಟ್. ಈ ಪಾಯಿಂಟ್ ಏನಿದೆ, ಇಲ್ಲಿ ನಾವು ನಾರ್ಮಲ್ ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತೇವೆ. ಇದರ ಮೇಲಿನ ಏರಿಯಾ ಏನಿದೆ ಅದನ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಈ ಮೇಲಿನ ಏರಿಯಾ ಏನಿದೆ, ಇಲ್ಲಿ ನೀವು ಪ್ರೊಡಕ್ಷನ್ ಅನ್ನು ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಅರ್ನ್ ದಿ ಲಾಸಸ್. ಈ ಪಾಯಿಂಟ್ ನ ಮೇಲೆ ನೀವು ಒಂದ್ ವೇಳೆ ಪ್ರೊಡಕ್ಷನ್ ಅನ್ನು ಮಾಡ್ಲಿಕ್ಕೆ ಹೋದ್ರೆ, ಸೊ ನೀವ್ ಏನ್ ಮಾಡ್ತೀರಿ, ಈ ಲೈನ್ ಅಲ್ಲಿ ಲಾಸಸ್ ಅನ್ನು ಅರ್ನ್ ಮಾಡ್ತೀರಿ. ಸೊ ದಾಟ್ ವಿ ವಿಲ್ ಕಾಲ್ಡ್ ಇಟ್ ಆಸ್ ಅ ಶಟ್ ಡೌನ್ ಪಾಯಿಂಟ್. ಸೊ ಆ ಏರಿಯಾವನ್ನು ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಯಾಕೆ ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ, ಯಾಕಂತ ಹೇಳಿದ್ರೆ ನಿಮ್ಗೆ ಆ ಪಾಯಿಂಟ್ ಅಲ್ಲಿ ಯಾವುದೇ ಪ್ರಾಫಿಟ್ ಸಿಗುವುದಿಲ್ಲ. ಸೊ ನೆನಪಿಟ್ಕೊಳ್ಳಿ, ಯಾವಾಗ ಪ್ರೈಸ್ ಲೈನ್ ಏನಿದೆ ಅದಕ್ಕಿಂತ ಮೇಲ್ಗಡೆ ಎವರೇಜ್ ವೇರಿಯಬಲ್ ಕಾಸ್ಟ್ ಇದ್ರೆ ಅದನ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಈ ಏರಿಯಾ ನಿಮ್ಗೆ ಏನ್ ಕಾಣ್ತಾ ಇದೆ, ಇದನ್ನ ನಾವು ಶಟ್ ಡೌನ್ ಪಾಯಿಂಟ್ ಏರಿಯಾ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಲೈನ್ ಅಲ್ಲಿ ನೀವು ಎಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಗೆ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಏನಾಗ್ತಾ ಉಂಟು, ಇಲ್ಲಿ ಪ್ರಾಫಿಟ್ ಇದೆ. ಸೊ ಇದ್ರ ಬಗ್ಗೆ ನಾವ್ ಏನು ಮಾತಾಡ್ತಾ ಇಲ್ಲ. ಸೊ ಇದು ನಮ್ಗೆ ಈಗ ಬೇಡ, ನಮ್ಗೆ ಈಗ ಬೇಕಿದ್ದದ್ದು ಇದು ಮಾತ್ರ. ಸೊ ಯಾವ್ದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಈಗ, ಶಟ್ ಡೌನ್ ಪಾಯಿಂಟ್ ಬಗ್ಗೆ. ಸೊ ನಾರ್ಮಲ್ ಪ್ರಾಫಿಟ್, ಸೊ ಈ ಪಾಯಿಂಟ್ ನಿಮ್ಮ ನಾರ್ಮಲ್ ಪ್ರಾಫಿಟ್ ಆದ್ರೆ, ನಾರ್ಮಲ್ ಪ್ರಾಫಿಟ್ ನಂತರ ಏನು ಸಿಚುವೇಶನ್ ಅರೈಸ್ ಆಗುತ್ತೆ, ಏನು ಸಿಚುವೇಶನ್ ಬರುತ್ತೆ, ಸೊ ಅದನ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ದ ಔಟ್ಪುಟ್ ಅಟ್ ವಿಚ್ ಪ್ರೈಸ್ ಈಕ್ವಲ್ ದಿ ಎವರೇಜ್ ವೇರಿಯಬಲ್ ಕಾಸ್ಟ್ ಇಸ್ ಕಾಲ್ಡ್ ಶಟ್ ಡೌನ್ ಪಾಯಿಂಟ್. ಈ ನಂತರದ್ದು ಏರಿಯಾ ಏನಿದೆ ಅದನ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಯಾವ ಏರಿಯಾದ ನಂತರ, ವೇರ್ ಎವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ದಿ ಪ್ರೈಸ್. ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ನಮ್ದು ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಪ್ಲಸ್ ಪ್ರೈಸ್ ಈಕ್ವಲೈಸ್ ಆಗ್ತಾ ಇದೆ, ಹೌದಲ್ವಾ? ಅದಾದ ನಂತರ ಏನು ನಿಮ್ಗೆ ಸಿಗುತ್ತೆ ಪಾಯಿಂಟ್, ಅದನ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದ ಶಟ್ ಡೌನ್ ಪಾಯಿಂಟ್. ಸೊ ಯಾರಿಗಾರು ಡೌಟ್ ಇದೆನಾ ಶಟ್ ಡೌನ್ ಪಾಯಿಂಟ್ ಅಲ್ಲಿ? ಪ್ರೈಸ್ ಎವರೇಜ್ ವೇರಿಯಬಲ್ ಅನ್ನು ಈಕ್ವಲ್ ಆದ ನಂತರ ಏನ್ ಸಿಗುತ್ತೆ ಅದನ್ನ ನಾವು ಶಟ್ ಡೌನ್ ಪಾಯಿಂಟ್ ಅಂತ ಹೇಳ್ತೇವೆ. Price equals the average variable cost. Do anyone have a doubt? ಯಾರಿಗಾದ್ರೂ ಡೌಟ್ ಇದೆನಾ? ಇಲ್ಲ. ಓಕೆ, ಸೊ ಹಾಗಾದ್ರೆ ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು.
So next we are going to study about the normal profit. So ಏನು normal profit ಅಂತ ಹೇಳಿದ್ರೆ, ಸೊ ಫಸ್ಟ್ ದಿನದಿಂದ ನಾವು ಸ್ಟಡಿ ಮಾಡ್ತಾ ಬಂದಿದ್ದೇವೆ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ನಾರ್ಮಲ್ ಪ್ರಾಫಿಟ್ ಮೀನ್ಸ್ ವೇರ್ ವಿ ಕ್ಯಾನ್ ಸೇ ಝೀರೋ ಪ್ರಾಫಿಟ್ ಝೀರೋ ಲಾಸ್ ಸಿಚುವೇಶನ್ ಅನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಿಮ್ಗೊಂದು ಚಾರ್ಟ್ ಕಾಣ್ತಾ ಇದೆ. ಸೊ ಈ ಚಾರ್ಟ್ ಅಲ್ಲಿ ನಿಮ್ದು ರೆವೆನ್ಯೂ ಎಷ್ಟಿದೆ, ದಟ್ ಇಸ್ 1 lakh. When it come to your cost, that also going to be 1 lakh. Here your revenue going to equal your total cost. ನಿಮ್ಮ ರೆವೆನ್ಯೂ ಯಾವಾಗ ನಿಮ್ಮ ಕಾಸ್ಟ್ ಅನ್ನು ಈಕ್ವಲೈಸ್ ಮಾಡುತ್ತೆ ಆ ಸಿಚುವೇಶನ್ ಅನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಹಿಯರ್ ದ ಪ್ರಾಫಿಟ್ ಅಮೌಂಟ್ ಇಸ್, ಸೊ ಎಷ್ಟು ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತಾ ಇದ್ದೀರಿ, ಝೀರೋ ಅಮೌಂಟ್ ಆಫ್ ಪ್ರಾಫಿಟ್. ಐ ಹೋಪ್ ಯು ಆರ್ ಕ್ಲಿಯರ್. ಸೊ ಇದನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. The minimum level of profit that is needed to keep a firm in existing business is defined as a normal profit. So ಒಂದು ಫರ್ಮ್ ಒಂದು ಇಂಡಸ್ಟ್ರಿಯನ್ನು ಯಾವ ಲೆವೆಲ್ ತನಕ ಬಿಸ್ನೆಸ್ ಮಾಡ್ಲಿಕ್ಕೆ ಇಡುತ್ತೆ ಅಥವಾ ಯಾವ ಲೆವೆಲ್ ತನಕ ನೀವು ಬಿಸ್ನೆಸ್ ಮಾಡ್ತೀರಿ, ಸೊ ಅದನ್ನ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಇಟ್ ವಿಲ್ ಮೋಟಿವೇಟ್ ಟು ಯು ಪೀಪಲ್ ಟು ಗೋ ಆನ್ ಇನ್ ಯೋರ್ ಬಿಸ್ನೆಸ್. ಸೊ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ತದೆ, ಇದು ಮೋಟಿವೇಟ್ ಮಾಡ್ತದೆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಯಾವುದೇ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಸೊ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಯಾವುದೇ ಲಾಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಓಕೆ, ವೆದರ್ ಐ ಆಮ್ ಆಡಿಬಲ್ ಟು ಯು ಸ್ಟೂಡೆಂಟ್ಸ್? ವಾಯ್ಸ್ ಕೇಳ್ತಾ ಇದೆನಾ? ಓಕೆ, ಸೊ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಅ ನಾರ್ಮಲ್ ಪ್ರಾಫಿಟ್. ಸೊ ಅದೇನ್ ಮಾಡ್ತದೆ, ನಿಮ್ಮನ್ನು ಮೋಟಿವೇಟ್ ಮಾಡ್ತದೆ. ಯಾವುದಕ್ಕೆ ಮೋಟಿವೇಟ್ ಮಾಡ್ತದೆ? ನಿಮ್ಮ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಅಥವಾ ರನ್ ಮಾಡ್ಲಿಕ್ಕೆ. So next, a firm that does not make normal profit is not going to continue in the business. ಸೊ ನಿಮ್ಗೆ ಒಂದ್ ವೇಳೆ ನಾರ್ಮಲ್ ಪ್ರಾಫಿಟ್ ಸಿಗ್ತಾ ಇಲ್ಲದಿದ್ರೆ ನೀವು ಆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡುದಿಲ್ಲ. ಯಾಕೆ ನೀವು ಕಂಟಿನ್ಯೂ ಮಾಡುದಿಲ್ಲ? ನಾರ್ಮಲ್ ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಅನ್ನು ಯಾಕೆ ಕಂಟಿನ್ಯೂ ಮಾಡುದಿಲ್ಲ? ಸೊ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದೆ, a firm that does not make normal profit is not going to continue in business. ಯಾಕೆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡುದಿಲ್ಲ ಒಂದ್ ವೇಳೆ ನಿಮ್ಗೆ ನಾರ್ಮಲ್ ಪ್ರಾಫಿಟ್ ಇಲ್ಲ ಆದ್ರೆ? ಎಸ್, ವೆರಿ ಗುಡ್. ನಾರ್ಮಲ್ ಪ್ರಾಫಿಟ್ ಇಲ್ಲ ಆದ್ರೆ ದಟ್ ಮೀನ್ಸ್ ಯು ಆರ್ ಅರ್ನಿಂಗ್ ಲಾಸ್. ಸೊ ಲಾಸ್ ಇರುವಾಗ ನೀವು ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡುವುದಿಲ್ಲ. ಸೊ ದಟ್ ಈಸ್ ಅಬೌಟ್ ಸೆಕೆಂಡ್ ಪಾಯಿಂಟ್. ಸೊ ಥರ್ಡ್ ಪಾಯಿಂಟ್, ನಾರ್ಮಲ್ ಪ್ರಾಫಿಟ್ಸ್ ಆರ್ therefore a part of the firm total cost. ಸೊ ಇದು ಯಾವ್ದ್ರದ್ದು ಪಾರ್ಟ್ ಆಗಿರುತ್ತೆ? ನಿಮ್ಮ ಟೋಟಲ್ ಕಾಸ್ಟ್ ನ ಪಾರ್ಟ್ ಆಗಿರುತ್ತೆ. ಸೊ ನಾರ್ಮಲ್ ಪ್ರಾಫಿಟ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ನಿಮ್ಮ ಟೋಟಲ್ ಕಾಸ್ಟ್ ಏನಿರುತ್ತೆ ಮತ್ತೆ ನಿಮ್ಮ ಟೋಟಲ್ ರೆವೆನ್ಯೂ ಈಕ್ವಲ್ ಆಗಿರುವಾಗ ಮಾತ್ರ ನಮ್ಗೆ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ. ವೆನ್ ಟೋಟಲ್ ರೆವೆನ್ಯೂ ಈಕ್ವಲ್ಸ್ ಟು ದಿ ಟೋಟಲ್ ಕಾಸ್ಟ್, ವಿ ವಿಲ್ ಗೆಟ್ ದಿ ನಾರ್ಮಲ್ ಪ್ರಾಫಿಟ್. So this is about the second concept. ಯಾರಿಗಾದ್ರು ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಡೌಟ್ ಇದೆನಾ? ಸೆಕೆಂಡ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ನಾರ್ಮಲ್ ಪ್ರಾಫಿಟ್ ಯಾರಿಗಾದ್ರು ಡೌಟ್ ಇದೆನಾ? ಸೊ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ zero profit, zero loss situation where total revenue going to equal to the total cost. ನಿಮ್ಮ ಕಾಸ್ಟ್ ಮತ್ತೆ ರೆವೆನ್ಯೂ ಈಕ್ವಲ್ ಆಗಿದ್ರೆ ಅದನ್ನ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಝೀರೋ ಪ್ರಾಫಿಟ್ ಝೀರೋ ಲಾಸ್. ಈ ಸಿಚುವೇಶನ್ ಅಲ್ಲಿ ನೀವು ಏನ್ ಮಾಡ್ತೀರಿ? ಬಿಸ್ನೆಸ್ ಅನ್ನು ಕ್ಲೋಸ್ ಡೌನ್ ಮಾಡುವುದಿಲ್ಲ. ನಿಮ್ಗೊಂದು ಹೋಪ್ ಇರುತ್ತೆ ನೀವು ಪ್ರಾಫಿಟ್ ಅನ್ನು ಅರ್ನ್ ಮಾಡಬಹುದು ಅಂತ ಹೇಳಿ. ಸೊ ಈ ನಾರ್ಮಲ್ ಪ್ರಾಫಿಟ್ ಸಿಚುವೇಶನ್ ಅಲ್ಲಿ ನೀವು ಬಿಸ್ನೆಸ್ ಅನ್ನು ರನ್ ಮಾಡ್ತೀರಿ.
ಯಾಕಂತ ಹೇಳಿದ್ರೆ ನಿಮ್ಗೆ ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರು ಲಾಸ್ ಕೂಡ ಇರುವುದಿಲ್ಲ. ಸೊ ಹಾಗಾಗಿ ನೀವು ಬಿಸ್ನೆಸ್ ಅನ್ನು ರನ್ ಮಾಡಬಹುದು. ನೆಕ್ಸ್ಟ್ ಅಬೌಟ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಪ್ರಾಫಿಟ್ ದಟ್ ಅ ಫರ್ಮ್ ಅರ್ನ್ಸ್ over and above the normal profit is called the supernormal profit. So ಈ supernormal profit ಅನ್ನು ಎಲ್ಲಾದ್ರೂ ಕೇಳಿದ್ದೀರಾ? ನೆನಪಿದೆಯಾ supernormal profit ಕಾನ್ಸೆಪ್ಟ್ ಅನ್ನು ಕೇಳಿದ್ದು? ಎಲ್ಲಿ ಬಂದಿತ್ತು supernormal profit ಕಾನ್ಸೆಪ್ಟ್? ನೆನಪು ಮಾಡ್ಕೊಳ್ಳಿ, ಎಲ್ಲಾದ್ರೂ ಕೇಳಿದಾಗಿದೆನಾ? ಸೊ ಸೂಪರ್ ನಾರ್ಮಲ್ ಕಾನ್ಸೆಪ್ಟ್ ನೀವು ಫರ್ಮ್ ಸಪ್ಲೈ ಕರ್ವ್ ಅನ್ನು ಸ್ಟಡಿ ಮಾಡುವಾಗ ಬಂದಿತ್ತು, ನೆನಪಿದೆನಾ? ರಿಲೇಶನ್ಶಿಪ್ ವಿತ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅದು ರಿಲೇಶನ್ಶಿಪ್ ಸ್ಟಡಿ ಮಾಡುವಾಗ ಕೇಸ್ 1 ಅಲ್ಲಿ ನಿಮಗೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಬಂದಿತ್ತು. 2 ಗ್ರಾಫ್ ಇತ್ತು, ಕೇಸ್ 1 ಕೇಸ್ 2. ಅದರಲ್ಲಿ ನಾನು ಸೂಪರ್ ನಾರ್ಮಲ್ ಪ್ರಾಫಿಟ್ ಬಗ್ಗೆ ಹೇಳಿದ್ದೆ. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ನಿಮ್ದೀಗ ರೆವೆನ್ಯೂ 10 ಇದ್ರೆ ನಿಮ್ದು ಕಾಸ್ಟ್ ಏನಿರುತ್ತೆ? ಸೊ ದಿಸ್ ಇಸ್ ಅಬೌಟ್ ರೆವೆನ್ಯೂ, ದಿಸ್ ಇಸ್ ಅಬೌಟ್ ಕಾಸ್ಟ್. ನಿಮ್ಮ ಕಾಸ್ಟ್ 8 ರೂಪೀಸ್ ಇದ್ರೆ ಸೊ ಇದನ್ನ ನಾವು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ 2 ರೂಪೀಸ್ ಪ್ರಾಫಿಟ್ ಬರ್ತಾ ಇದೆ. ಸೊ ಇದು ಸೂಪರ್ ನಾರ್ಮಲ್ ಪ್ರಾಫಿಟ್. ಸೊ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನು? ನಿಮ್ಮ ರೆವೆನ್ಯೂ ಕೂಡ 10 ರೂಪೀಸ್ ಆಗಿರುತ್ತೆ, ನಿಮ್ಮ ಕಾಸ್ಟ್ ಕೂಡ 10 ರೂಪೀಸ್ ಆಗಿರುತ್ತೆ. ಸೊ ನಿಮ್ಗೆ ಪ್ರಾಫಿಟ್ ಇಲ್ಲಿ ಎಷ್ಟಿರುತ್ತೆ? 0 ಅಮೌಂಟ್. ಸೊ ಲಾಸ್ಟ್ ಬರೋದು ಇನ್ನೊಂದು ಕಾನ್ಸೆಪ್ಟ್, ಶಟ್ ಡೌನ್ ಪಾಯಿಂಟ್. ಸೊ ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದ್ರೆ ಏನು? ಆಗ ನಿಮ್ದು ರೆವೆನ್ಯೂ 10 ರೂಪೀಸ್ ಇದ್ರೆ ನಿಮ್ಮ ಕಾಸ್ಟ್ ಏನಿರುತ್ತೆ? ದಟ್ ಮೇ ಬಿ ಬಿಲೋ 10, that may be 9 rupees or it can be 8, it can be 5, anything less than 10. So ಇಲ್ಲಿ ನಿಮಗೆ ಪ್ರಾಫಿಟ್ ಏನಿರುತ್ತೆ? that is in -1, that means you are earning loss. ಅರ್ಥ ಆಯ್ತಾ? ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನು? ನಾರ್ಮಲ್ ಪ್ರಾಫಿಟ್ ಗಿಂತ ಹೆಚ್ಚಿರೋದು. ಸೊ ನಾರ್ಮಲ್ ಪ್ರಾಫಿಟ್ ನಿಮ್ಗೆ 0 ಇದ್ರೆ ಸೂಪರ್ ನಾರ್ಮಲ್ ಪ್ರಾಫಿಟ್ 1% ಇರ್ಬೋದು, 2% ಇರ್ಬೋದು, 10%, 50%, 90% ಪ್ರಾಫಿಟ್ ಕೂಡ ಇರ್ಬೋದು. ಸೊ ಅದನ್ನ ನಾವು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಗ್ರಾಫ್ ಅನ್ನು ಡ್ರಾ ಮಾಡಿದ್ರೆ if it is a price line, if it is a average variable cost, ಸೊ ಈ ಏರಿಯಾ ಏನಿದೆ ಅದನ್ನ ನಾವು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಶೇಡೆಡ್ ಮಾಡಿದ ಏರಿಯಾವನ್ನು ನಾವು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಈ ಏರಿಯಾ ಏನಿದೆ, ಸೊ ದಿಸ್ ವಿ ಕ್ಯಾನ್ ನೇಮ್ ಇಟ್ ಆಸ್ ಅ ಬಿ. ಇದನ್ನು ಎ ಅಂತ ಹೇಳಿದ್ರೆ ಈ ಎ ಏರಿಯಾ ಏನಿದೆ ಅದು ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ ಬಿ ಏರಿಯಾ ಏನಿದೆ ಅದನ್ನು ನಾರ್ಮಲ್ ಪ್ರಾಫಿಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಸಿ ಏರಿಯಾ ಏನಿದೆ ಅದು ಶಟ್ ಡೌನ್ ಪಾಯಿಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ಅರ್ಥ ಆಯ್ತಾ ಈ 3 ಕಾನ್ಸೆಪ್ಟ್ಗಳು ಕೂಡ? ಎನಿವನ್ ಹ್ಯಾವ್ ಅ ಡೌಟ್? ಯಾರಿಗಾದ್ರು ಡೌಟ್ ಇದೆನಾ? ಸೊ ಈ ಕಾನ್ಸೆಪ್ಟ್ ಅನ್ನು ನಿಮ್ಗೆ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಗ್ರಾಫ್ ಅನ್ನು ಇಟ್ಕೊಳ್ಳಿ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಇಲ್ಲದ್ರೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. Okay, so let us next move towards break even analysis or break even point. So break even analysis or break even point ಅಂತ ಹೇಳಿದ್ರೆ it is 1 and C. ಸೊ ಬೇಸಿಕಲಿ ನಿಮ್ಗೊಂದು ಗ್ರಾಫ್ ಕಾಣ್ತಾ ಇದೆ ಇಲ್ಲಿ. ಸೊ ಆ ಗ್ರಾಫ್ ಅಲ್ಲಿ ಏನಾಗ್ತಾ ಇದೆ? ಈ ಗ್ರಾಫ್ ಅಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಕಾಣ್ತಾ ಇದೆ. ಆ ಪಾಯಿಂಟ್ ಏನ್ ಮಾಡ್ತಾ ಇದೆ? ಲಾಸ್ ಮತ್ತೆ ಪ್ರಾಫಿಟ್ ಅನ್ನು ಸಪರೇಟ್ ಮಾಡ್ತಾ ಇದೆ.
ಸೊ ಆ ಪಾಯಿಂಟ್ ಅನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಬ್ರೇಕ್ ಇವನ್ ಪಾಯಿಂಟ್ ಮೀನ್ಸ್ ಲಾಸ್ ಮತ್ತೆ ಪ್ರಾಫಿಟ್ ಅನ್ನು ಸಪರೇಟ್ ಮಾಡುವಂತದ್ದು ಪಾಯಿಂಟ್. ಇಲ್ಲಿ ನಿಮ್ಗೆ ಪ್ರಾಫಿಟ್ ಎಷ್ಟಿರುತ್ತೆ? 0. ಲಾಸ್ ಎಷ್ಟಿರುತ್ತೆ? that is also 0. this we will call it as a break even point. ಸೊ ಇದು ಯಾವುದಕ್ಕೆ ಸಿಮಿಲರ್ ಆಗಿ ಕೇಳ್ತಾ ಉಂಟು ನಿಮ್ಗೆ? ಹೀಗಿನ ಸಿಚುವೇಶನ್ ಬೇರೆ ಎಲ್ಲಾದ್ರೂ ಬರುತ್ತಾ? 0 ಲಾಸ್ 0 ಪ್ರಾಫಿಟ್ ಇರುವಂತ ಸಿಚುವೇಶನ್ ಬೇರೆ ಎಲ್ಲಾದ್ರೂ ಬರುತ್ತಾ? ಎಸ್, ನಾರ್ಮಲ್ ಪ್ರಾಫಿಟ್ ಅಲ್ಲಿ ನಿಮ್ಗೆ 0 ಪ್ರಾಫಿಟ್ 0 ಲಾಸ್ ಬರುತ್ತೆ. ಸೊ ಆ ಸೇಮ್ ಮೀನಿಂಗ್ ಎಲ್ಲಿ ಕ್ಯಾರಿ ಆಗುತ್ತೆ? ಬ್ರೇಕ್ ಇವನ್ ಅನಾಲಿಸಿಸ್ ಅಲ್ಲಿ. ಸೊ ಬ್ರೇಕ್ ಇವನ್ ಪಾಯಿಂಟ್ ಮೀನ್ಸ್ ವೇರ್ ಯು ಆರ್ ನಾಟ್ ಅರ್ನಿಂಗ್ ಎನಿ ಪ್ರಾಫಿಟ್ ನಾರ್ ಯು ಆರ್ ಅರ್ನಿಂಗ್ ಎನಿ ಲಾಸಸ್. ಸೊ ಇಲ್ಲಿ ನಿಮ್ಗೆ ಯಾವುದೇ ಪ್ರಾಫಿಟ್ ಸಿಗುದಿಲ್ಲ ಪ್ಲಸ್ ಯಾವುದೇ ಲಾಸ್ ಕೂಡ ಸಿಗುದಿಲ್ಲ. ಅದನ್ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೇವೆ. ಇನ್ ದಿ ಲಾಂಗ್ ರನ್ ಅ ಫರ್ಮ್ ಡಸ್ ನಾಟ್ ಪ್ರೊಡ್ಯೂಸ್ ಇಫ್ ಇಟ್ earns anything less than the normal profit. ಸೊ ಲಾಂಗ್ ರನ್ ಗೆ ಬರುವಾಗ ನಿಮ್ಗೆ ನಾರ್ಮಲ್ ಪ್ರಾಫಿಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡುವುದಿಲ್ಲ. ಸೊ ಶಾರ್ಟ್ ರನ್ ಅಲ್ಲಿ ಒಂದ್ ವೇಳೆ ನಿಮ್ಗೆ ಲಾಸ್ ಆದ್ರೂ ನೀವು ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಲಾಂಗ್ ರನ್ ಅಲ್ಲಿ ನೀವು ಲಾಸ್ ಆಗ್ತದೆ ಅಂತ ಹೇಳಿ ಗೊತ್ತಾಗುವಾಗ ನೀವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವುದಿಲ್ಲ. ಸೊ ಎಕ್ಸಾಂಪಲ್, ನೀವು ಒಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ರಿ. ಆ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗ್ ನಿಮ್ಗೆ ಲಾಸ್ ಕೆಲವೊಮ್ಮೆ ಫೇಸ್ ಮಾಡ್ಬೇಕಾಗತ್ತೆ. ಸೊ ಅದಾದ ನಂತರ ನಿಮ್ಗೆ ಪ್ರಾಫಿಟ್ ಸಿಕ್ಕಿದ್ರೆ ನೀವು ಆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀರಿ. ಆದ್ರೆ ನಿಮ್ಗೆ ಏನಾಯ್ತು, ಒಂದು 2 months ನೀವು ಆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡಿದ ನಂತರ ನಿಮ್ಗೆ ರಿಯಲೈಸ್ ಆಯ್ತು ಲಾಂಗ್ ಟರ್ಮ್ ಅಲ್ಲಿ ಕೂಡ ನೀವು ಈ ಲಾಸ್ ಅನ್ನು ಫೇಸ್ ಮಾಡ್ಲಿಕ್ಕಿದೆ. ಅದು ಕೂಡ 5 ವರ್ಷ 10 ವರ್ಷಕ್ಕೆ ನಿಮ್ಗೆ ಲಾಸ್ ಸಿಗೋದ್ರಲ್ಲಿ ಇದೆ ಅಂತ ಹೇಳಿ ಗೊತ್ತಾಗುವಾಗ ನೀವು ಆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ನೀವು ಆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡುವುದಿಲ್ಲ. ಸೊ ಎಲ್ಲಿ ತನಕ ನೀವು ಲಾಂಗ್ ರನ್ ಅಲ್ಲಿ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ತೀರಿ, ಎಲ್ಲಿ ತನಕ ನಿಮ್ಗೆ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ ಅಲ್ಲಿ ತನಕ ನೀವು ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ತೀರಿ. ಇನ್ ದಿ ಶಾರ್ಟ್ ರನ್ however it may produce even if the profit is less than this level. ಸೊ ಶಾರ್ಟ್ ರನ್ ಅಲ್ಲಿ ನೀವು ಥಿಂಕ್ ಮಾಡಬಹುದು ಲಾಸ್ ಇರುವಾಗ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡುವಂತದ್ದು. ಆದ್ರೆ ಲಾಂಗ್ ರನ್ ಅಲ್ಲಿ ನೀವು ನಾರ್ಮಲ್ ಪ್ರಾಫಿಟ್ ಇಲ್ಲದೆ ಬಿಸ್ನೆಸ್ ಅನ್ನು ರನ್ ಮಾಡುವುದಿಲ್ಲ. ದ ಪಾಯಿಂಟ್ ಆನ್ ದಿ ಸಪ್ಲೈ ಕರ್ವ್ at which a firms earn only normal profit is called the break even point of the firm. ಸೊ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ್ರೆ ಯಾವ ಪಾಯಿಂಟ್ ಅನ್ನು? ನಾರ್ಮಲ್ ಪ್ರಾಫಿಟ್ ಪಾಯಿಂಟ್ ಏನಿದೆ ಅದನ್ನ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಕರಿತೇವೆ. ಯಾಕೆ ಬ್ರೇಕ್ ಇವನ್ ಪಾಯಿಂಟ್? ಅದಾದ ನಂತರ ಯಾವ ಇಂಡಸ್ಟ್ರಿ ಯಾವ ಫರ್ಮ್ ಕೂಡ ಪ್ರೊಡಕ್ಷನ್ ಅನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಸೊ ದಟ್ ಈಸ್ ಅಬೌಟ್ ಬ್ರೇಕ್ ಇವನ್ ಪಾಯಿಂಟ್. ದ ಪಾಯಿಂಟ್ ಆಫ್ ಮಿನಿಮಮ್ ಎವರೇಜ್ ಕಾಸ್ಟ್ at which the supply curve cuts the long run average cost curve in the short run. ಶಾರ್ಟ್ ರನ್ ಗೆ ಬರುವಾಗ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಆಗುತ್ತೆ, ಲಾಂಗ್ ರನ್ ಗೆ ಬರುವಾಗ ಲಾಂಗ್ ರನ್ ಎವರೇಜ್ ಕಾಸ್ಟ್ ಆಗಿರುತ್ತೆ. ಈಸ್ therefore the break even point of a firm. ಸೊ ನೀವು ನಿಮ್ಮ ಗ್ರಾಫ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ್ದೆಲ್ಲ ಗ್ರಾಫ್ ಅನ್ನು ಸ್ಟಡಿ ಮಾಡಿದ್ರಿ ಅದ್ರಲ್ಲಿದೆ. ಸೊ ಲಾಂಗ್ ರನ್ ಗೆ ಬರುವಾಗ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್, ಶಾರ್ಟ್ ರನ್ ಗೆ ಬರುವಾಗ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಎಲ್ಲಿ ಅದು ಸಪ್ಲೈ ಕರ್ವ್ ಅನ್ನು ಕಟ್ ಮಾಡುತ್ತೆ. ಸೊ ಆ ಪಾಯಿಂಟ್ ಅನ್ನು ನಾವೇನಂತ ಹೇಳ್ತೇವೆ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಈ ಎರಡು ಗ್ರಾಫ್ ಕೂಡ ನಿಮ್ಗೆ ಲಾಂಗ್ ರನ್ ಸಪ್ಲೈ ಕರ್ವ್ ಆ ಗ್ರಾಫ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಲಾಂಗ್ ರನ್ ಸಪ್ಲೈ ಕರ್ವ್ ಅಲ್ಲಿ ಆ ಗ್ರಾಫ್ ಇದೆ. ಸೊ ಅದು ಏನ್ ರೆಪ್ರೆಸೆಂಟ್ ಮಾಡ್ತದೆ? ಬ್ರೇಕ್ ಇವನ್ ಪಾಯಿಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಯಾವ ಸಿಚುವೇಶನ್ ಅಲ್ಲಿ ನಿಮ್ಗೆ ಬ್ರೇಕ್ ಇವನ್ ಪಾಯಿಂಟ್ ಸಿಗುತ್ತೆ? ಇಲ್ಲಿ ನಿಮ್ಮ ಸಪ್ಲೈ ಕರ್ವ್ ಅನ್ನು ಲಾಂಗ್ ರನ್ ಎವರೇಜ್ ಕಾಸ್ಟ್ ಕಟ್ ಮಾಡುತ್ತೆ. ಸೊ ಆ ಪಾಯಿಂಟ್ ಅನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೇವೆ.
ಎಸ್, ಬ್ರೇಕ್ ಇವನ್ ಪಾಯಿಂಟ್ ಅನ್ನು ಇನ್ನೊಂದು ಟರ್ಮ್ ಅಲ್ಲಿ ನೀವು ನಾರ್ಮಲ್ ಪ್ರಾಫಿಟ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಆ ನಾರ್ಮಲ್ ಪ್ರಾಫಿಟ್ ಪಾಯಿಂಟ್ ಅನ್ನು ಇನ್ನೊಂದು ಟರ್ಮ್ ಅಲ್ಲಿ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕೇಳಿದ್ರೆ ವಾಟ್ ಈಸ್ ಬ್ರೇಕ್ ಇವನ್ ಪಾಯಿಂಟ್, ವಾಟ್ ಈಸ್ ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ಹೇಳಿದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಬೇಕು. ಆಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ. ಸೊ ಆಗ ನೀವು ನಾರ್ಮಲ್ ಪ್ರಾಫಿಟ್ ಏನು ಎಕ್ಸ್ಪ್ಲೇನ್ ಮಾಡ್ತೀರಿ ಸೇಮ್ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ instead of normal profit you have to use the term break even point. ನಾರ್ಮಲ್ ಪ್ರಾಫಿಟ್ ನ ಬದಲು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಯೂಸ್ ಮಾಡಬೇಕು. ಸೊ ಇವತ್ತಿಗೆ ನಮ್ದು ಇಲ್ಲಿ ಕಾನ್ಸೆಪ್ಟ್ ಮುಗೀತದೆ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದ್ರೆ ಏನು, ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನು, ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನು, ಮತ್ತೊಂದು ಲಾಸ್ಟ್ ಬ್ರೇಕ್ ಇವನ್ ಪಾಯಿಂಟ್. So anyone having a doubt? So in simple terms, shutdown point means one firm or one industry earning losses. That place we will call this as a shutdown point. In shutdown point where average variable cost will be greater than the price. That is about shutdown point. Next, normal profit means where your revenue is going to equal to your cost. That is normal profit. That means zero profit, zero loss. Super normal profit means you're earning greater amount of profit. That means if your price is 10, your profit will be 20. So 10 difference, whatever it is there, that is represents as a supernormal profit. Break even point means it is a same point of normal profit. So normal profit ಏನಿದೆ, that is the same point for break even point where you are earning zero profit, zero loss. So next I will give you 2 homework question. ಸೊ ತುಂಬಾ ಟೈಮ್ ಆಯ್ತು, ಯಾರಿಗೂ ಹೋಮ್ವರ್ಕ್ ಕ್ವೆಶನ್ಸ್ ಅನ್ನು ಕೊಡ್ಲಿಲ್ಲ. ಸೊ ಇವತ್ತೆರಡು ಹೋಮ್ವರ್ಕ್ ಕ್ವೆಶನ್ ಅನ್ನು ಕೊಡ್ತಾ ಇದ್ದೇನೆ. ಸೊ ಆ ಸ್ಲೈಡ್ ಅನ್ನು ಮಾಡುವಾಗ ಎಲ್ಲರೂ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಟೇಕ್ ಅ ಸ್ಕ್ರೀನ್ ಶಾಟ್. ಓಕೆ, ಸೊ ಹಿಯರ್ ನಿಮ್ಗೊಂದು ಕ್ವೆಶನ್ ಕಾಣ್ತಾ ಇದೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಗೆ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ ಮತ್ತೆ ಎವರೇಜ್ ರೆವೆನ್ಯೂನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಒಂದು ಕ್ಲೂ ಕೊಡ್ತೆ. ಸೊ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಪ್ರೈಸ್ ಯಾವ್ದ್ರದ್ದು? ಪ್ರತಿಯೊಂದು ಔಟ್ಪುಟ್ ಅದು. ಒಂದು ಕಮಾಡಿಟಿಯ ಪ್ರೈಸ್ 10 rupees. ಇದನ್ನು ನಿಮ್ಗೆ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಕ್ವಾಂಟಿಟಿ ಸೋಲ್ಡ್, ಎಷ್ಟು ಔಟ್ಪುಟ್ ಅನ್ನು ಅವರು ಸೋಲ್ಡ್ ಔಟ್ ಮಾಡಿದ್ದಾರೆ ಅದನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕು? ಟೋಟಲ್ ರೆವೆನ್ಯೂ, ಎವರೇಜ್ ರೆವೆನ್ಯೂ ಅಂಡ್ ಮಾರ್ಜಿನಲ್ ರೆವೆನ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಸ್ಟ್ ಒನ್, ಇಟ್ ಈಸ್ ಗೋಯಿಂಗ್ ಟು ಬಿ 0 into 0 which is 0. ಸೆಕೆಂಡ್ ಒನ್ ನೀವು ಏನ್ ಮಾಡ್ಬೇಕು? 1 into 10. ವೈ ಇಟ್ ಈಸ್ ಗೋಯಿಂಗ್ ಟು ಬಿ 1 into 10? ನೀವು ಔಟ್ಪುಟ್ ಸೋಲ್ಡ್ ಮಾಡಿದ್ದು ಒಂದು, ಆ ಔಟ್ಪುಟ್ ಪ್ರೈಸ್ 10, ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಆಸ್ ಅ 10. ಸೆಕೆಂಡ್ ಅಲ್ಲಿ ಏನಾಗ್ತದೆ? ನೀವು ಔಟ್ಪುಟ್ ಸೋಲ್ಡ್ ಮಾಡಿದ 2. ಸೊ ಹಾಗಾದ್ರೆ ಇಂಟು ಎಷ್ಟು ಮಾಡ್ಬೇಕಿಲ್ಲಿ ನಾನು? ಎಷ್ಟು ಔಟ್ಪುಟ್ ಹಾಕ್ಬೇಕಲ್ಲಿ ನಾನು? ಎಸ್, ಐ ಹ್ಯಾವ್ ಟು ಕೀಪ್ ಇಟ್ ಆಸ್ ಅ 20. ಯಾಕೆ 20? ಯಾಕಂತ ಹೇಳಿದ್ರೆ 2 ಔಟ್ಪುಟ್ ಅನ್ನು ನೀವು ಸೋಲ್ಡ್ ಔಟ್ ಮಾಡಿದ್ದೀರಿ. ಒಂದು ಔಟ್ಪುಟ್ ಪ್ರೈಸ್ 10, ಇನ್ನೊಂದು ಔಟ್ಪುಟ್ ಪ್ರೈಸ್ 10 ವಿಚ್ ಇಸ್ ಗೋಯಿಂಗ್ ಟು ಬಿ 20. ಹೀಗೆ ನೀವು ಕಂಟಿನ್ಯೂ ಮಾಡ್ತಾ ಟೋಟಲ್ ರೆವೆನ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಟೋಟಲ್ ರೆವೆನ್ಯೂ ಸಿಕ್ಕಿದ ನಂತರ ಇಟ್ ಈಸ್ ಈಸಿ ಫಾರ್ ಯು ಟು ಕ್ಯಾಲ್ಕುಲೇಟ್ ಮಾರ್ಜಿನಲ್ ರೆವೆನ್ಯೂ ಅಂಡ್ ಎವರೇಜ್ ರೆವೆನ್ಯೂ. ಸೊ ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾರಿಗೆ ಕೇಳ್ತಾ ಅವರ ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇರಬೇಕು.
ಎಲ್ಲರೂ ಸ್ಕ್ರೀನ್ ಶಾಟ್ ತಗೊಂಡ್ರಾ? Okay, let us move towards second question. So in second question you have to calculate the profit. So ಇಲ್ಲಿ ನಿಮಗೆ ಎಲ್ಲ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಯಾವುದೆಲ್ಲ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ? ಕ್ವಾಂಟಿಟಿ ಸೋಲ್ಡ್ ಕೊಟ್ಟಿದ್ದಾರೆ, ಟೋಟಲ್ ರೆವೆನ್ಯೂ ಕೊಟ್ಟಿದ್ದಾರೆ, ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ನೀವು ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡ್ತೀರಾ ಅದು ನಿಮ್ಗೆ ಬಿಟ್ಟದ್ದು. ಸೊ ನೆಕ್ಸ್ಟ್ ಕ್ಲಾಸ್ಗೆ ಬರುವಾಗ ನಂಗೆ ಆನ್ಸರ್ ಬೇಕು. ಯಾಕಂತ ಹೇಳಿದ್ರೆ ಪ್ರಾಫಿಟ್ ಬಗ್ಗೆ ಡೇ 1 ಇಂದ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ. ಸೊ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಪ್ರಾಫಿಟ್. ಈ ಪ್ರಾಫಿಟ್ ಕ್ವೆಶನ್ ಅದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆನ್ಸರ್ ಮಾಡಬೇಕು. ಸೊ ಎಲ್ಲರೂ ಕ್ವೆಶನ್ ಅದು ಸ್ಕ್ರೀನ್ ಶಾಟ್ ತಗೊಂಡ್ರಲ್ಲ? Okay, student, we are going to end our class here itself. So ಯಾರಿಗಾರು ಏನಾದರೂ ಡೌಟ್ ಇದೆನಾ? ಈಸಿ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ಕ್ಯಾಲ್ಕುಲೇಷನ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಕ್ವೆಶನ್ ಅಲ್ಲಿ, ಫಸ್ಟ್ ಕ್ವೆಶನ್ ಅಲ್ಲಿ ನಾರ್ಮಲ್ ಪ್ರಾಫಿಟ್, ಸಾರಿ, ಫಸ್ಟ್ ಕ್ವೆಶನ್ ಅಲ್ಲಿ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಎವರೇಜ್ ರೆವೆನ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.